ನಮಸ್ಕಾರ ಕರ್ನಾಟಕ. ಕೊನೆಗೂ ಮೊನಾಲಿಸಗೂ ಮದುವೆ ಆಯ್ತಲೇ ದೋಸ್ತ, ನಂದು ನಿಂದು ಯಾವಾಗ ಎನ್ನುವಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದಿನಿ. ಏನಪ್ಪ ಅಂದ್ರೆ ನೀವು ನೋಡಿರ್ಬೋದು ಈಗಾಗಲೇ ಮೊನಾಲಿಸ ಬಗ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತದ. ರುದ್ರಾಕ್ಷಿ ಬ್ಯೂಟಿ ಅಥವಾ ರುದ್ರಾಕ್ಷಿ ಸುಂದರಿ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತದ. ನೀವು ಈಗೊಂದು 2 ವರ್ಷದಿಂದ ಈ ಅಯೋಧ್ಯೆ ರಾಮ ಮಂದಿರ ಕಟ್ಟುವಂಥ ಸಂದರ್ಭದೊಳಗೆ ರುದ್ರಾಕ್ಷಿ ಮಾರುವಂಥ ಹುಡುಗಿ ಬಂದು ಬಿಟ್ಟಿದ್ಲು. ಅಲ್ಲೆಲ್ಲರೂ ಕೂಡ ಅಯೋಧ್ಯದ ನೀರಿನೊಳಗೆ ಮೈ ತೊಕ್ಕೊಳ್ಳುವಂಥದ್ದು ಒಂದು ಸಂದರ್ಭಕ್ಕೆ ಹೋಗಿದ್ರು. ಸೊ ಅಲ್ಲಿ ಮೊನಾಲಿಸ ಕಂಡು ಬಿಡ್ತಾಳೆ, ರುದ್ರಾಕ್ಷಿ ಮಾರ್ತಾಳೆ, ಆಕಿ ಕಣ್ಣು ಭಾಳ ಚಲೋ ಇದಾವೆ ಅಂತೇಳಿ ಎಲ್ಲ ಕಡೆಗೆ ವಿಷಯವನ್ನು ಬಿತ್ತರಿಸಿಬಿಟ್ರು. ಬಾಬಾ ನೋಡ್ಬೇಕಾಕಿ ಕ್ರೇಜ್ ಏನು ಸಣ್ಣೇ ಕ್ರೇಜ್ ಇಲ್ಲ. ಮಂದಿ ಎಲ್ಲಿ ಹೋದ್ರು ಸೆಲ್ಫಿ ತಕ್ಕೋತಾರ, ಎಲ್ಲಿ ಹೋದ್ರು ನಮ್ಮ ಹುಡುಗಿ ಅಂತಾರ, ಎಲ್ಲಿ ಹೋದ್ರು ಸ್ಟೇಟಸ್ ಹಾಕ್ತಾರ, ಎಲ್ಲಿ ಹೋದ್ರೂ ಆಕಿನ ಬಗ್ಗೆ ಕವನ ಬರೀತಾರ, ಎಲ್ಲಿ ಹೋದ್ರೂ ಆಕಿನ ಬಗ್ಗೆ ಹಾಡು ಬರೀತಾರ, ಎಲ್ಲಿ ಹೋದ್ರೂ ಆಕಿ ಜೊತೆಗೆ ಹೋಗಿ ಕಣ್ಣಿನ ಬಗ್ಗೆ ವರ್ಣನೆ ಮಾಡ್ತಾರ, ಎಲ್ಲಿ ಹೋದ್ರೂ ಕವಿತೆ ಬರೆದು ಸ್ಟೇಟಸ್ ಹಾಕ್ತಾರ. ನೋಡ್ಬೇಕು ಏನು ಕ್ರೇಜ್. ಬಾಬಾ ಅದ್ರ ಬಗ್ಗೆ ಹೇಳುವಂಥ ವಿಚಾರಣೆ ಇಲ್ಲ, ಅಷ್ಟರ ಮಟ್ಟಿಗೆ ಕ್ರೇಜ್ ಇತ್ತು ಆಕಿದು. ಸೊ ಆಕಿದ್ ನೋಡ್ರಿ ಎಂಥ ಅದೃಷ್ಟ, ಆಕಿಗೂ ಮದುವೆ ಆಯ್ತು. ನಾವು ಆಕಿನ ನೋಡಿ ಬೆಳೆದವ್ರು ನಾವು ಇಲ್ಲೇ ಇದೀವಿ, ಆಕಿನ ಬೆಳೆಸಿದವ್ರು ನಾವು ಇಲ್ಲೇ ಇದೀವಿ, ನಮಗೆ ಮದುವೆ ಇಲ್ಲ. ಏನು ಮಾಡ್ಬೇಕು, ಈಗ ಎಣ್ಣೆ ಸಿಗುವಲ್ವು ಅಂತ ನಾವು ಬಡ್ದಾಡಕತ್ತೀವಿ. ನಡೆಯವು ನಾವು ಇನ್ನೊಬ್ರು ಮದುವೆ ಸುದ್ದಿ ಮಾತಾಡಿ ಒತ್ತುಗಳೆಕತ್ತಿ ಬಿಟ್ಟಿವಿ. ಇಂಥ ಸಮಾಚಾರ ನಮ್ಮ ದೇಶದೊಳಗೆ ಬಂದುಬಿಟ್ಟಿದ್ದು. ಏನೋ ಮಾಡೋಕ್ಕಿಲ್ಲ. ರೈತರಿಗೆ ಹೆಣ್ಣು ಕೊಡುವಲ್ರು, ನೌಕರಿ ಇದ್ದವ್ರಿಗೆ ಹೆಣ್ಣು ಕೊಡ್ಬೇಕಂದ್ರೆ ಅವು ಏಟು ವಯಸ್ಸಿದ್ರೂ ನೌಕರಿ ಇದ್ದವ್ರಿಗೆ ಹೆಣ್ಣು ಕೊಡ್ತಾರೆ. ಅವ್ರಿಗೇನು ನೌಕರಿ ಐತೆ, ರೊಕ್ಕ ಇರ್ತಾವೆ, ಅವ್ರಿಗೆ ಎಷ್ಟು ಸ್ಯಾಲ್ರಿ ಐತೆ, ನೌಕರಿ ಐತೆ ಅಂತಾರೆ. ಬರೀ ನೌಕರಿ ಐತೆ ಅಂತ ಹೇಳಿದ್ರೆ ಎಲ್ಲ ನೌಕರಿಗೆ ಹೆಣ್ಣು ಕೊಡ್ತಾರೆ. 10,000 15,000 ಐತೆ ಅಂತ ಹೇಳ್ರಿ ಹೆಣ್ಣು ಕೊಡಂಗಿಲ್ಲ. ನೌಕರಿ ಗೌರ್ಮೆಂಟ್ ನೌಕರಿ ಇರಬೇಕು, 20,000 ಸ್ಯಾಲ್ರಿ ಇರ್ಬೇಕು, ಹಂಗಾರೆ ಕೊಡ್ತಾರೆ, ಇಲ್ಲಿ ಬಂದು ಕೊಡಂಗಿಲ್ಲ. ಸೊ ನಮ್ಮ ವಿಚಾರ ಏನಪ್ಪ ಅಂದರೆ ಇಲ್ಲಿ ಮೊನಾಲಿಸಾ ಏನಂತ ಇವತ್ತಾಕಿ ಬಾಲಿವುಡ್ ಹೀರೋಯಿನ್ ಆದ್ಲು, ರೊಕ್ಕ ಮಾಡಿದ್ಲು, ಫೇಮಸ್ ಆದ್ಲು. ಕೊನೆಗೆ ತಾನು ಪ್ರೀತಿಸಿದ ಮುಸ್ಲಿಂ ಹುಡುಗನನ್ನು ಪ್ರೀತಿಸಿ ಮದುವೆ ಆದ್ಲು. ನಮ್ಮದು ಎಂತ ಹಣೆ ಬರಲ್ಲ ನಿಮ್ಮವನ ಬಾಬಾ. ಈ ಕಡೆ ಫೇಮಸ್ಸೂ ಇಲ್ಲ, ಈ ಕಡೆ ರೊಕ್ಕನೂ ಮಾಡಲಿಲ್ಲ, ಈ ಕಡೆ ನಾವು ಯಾವ ಸಿನಿಮಾ ನಟನೂ ಆಗಲಿಲ್ಲ. ಏನು ಫೇಮಸ್ ಆಗಲಿಲ್ಲ, ನೇಮ್ ಇಲ್ಲ, ಫೇಮ್ ಇಲ್ಲ, ರೊಕ್ಕ ಇಲ್ಲ, ರೂಪಾಯಿ ಇಲ್ಲ. ಮನ್ಯಾಗ ಹೋದ್ರೆ 3 ಕೂಳು ಹಾಕಬೇಕಂದ್ರೆ 30 ಮಾತು ಬೈದಿರ್ತಾರೆ. ಅಂಥ ಸಂದರ್ಭದೊಳಗೆ ನಾವು ಬಂದುಬಿಟ್ಟಿವಿ. ಆದ್ರೆ ಮೊನಾಲಿಸಾ ನೋಡ್ರಿ ಏಕ್ದಮ್ ಫೇಮಸ್ ಆಗಿಬಿಟ್ಲು, ಏಕ್ದಮ್ ಹೀರೋಯಿನ್ ಆಗಿಬಿಟ್ಲು. ಫ್ಲೈಟಿನಾಗ ಓಡಾಡ್ತಾಳೆ, ಕಾರ್ನಾಗ ಓಡಾಡ್ತಾಳೆ. ಮೀಡಿಯಾದವ್ರು ನೋಡಿದ್ರೆ ಮೀಡಿಯಾದವರೇ ಮುಂದೆ ನಿಂದಿರ್ತಾರೆ. ಕೊನೆಗೂ ಇರ್ಫಾನ್ ಎನ್ನುವಂಥ ಮುಸ್ಲಿಂ ಹುಡುಗನನ್ನು ಮದುವೆ ಮಾಡ್ಕೊಂಡ್ಬಿಟ್ಲು. ನಮ್ಮದು ಎಂತ ಹಣೆ ಬರಪ್ಪ ತೊತ್ತಿನ ಕೋಡೆ. ಜೀವನದೊಳಗೆ ಏನೂ ಮಾಡಲಿಲ್ಲ ನೋಡಿ ನಾವು. ಹೆಸರಾರ ಮಾಡಲಿಲ್ಲ, ರೊಕ್ಕರ ಮಾಡಲಿಲ್ಲ, ಜೀವನದಾಗರ ಉದ್ಧಾರ ಆಗಲಿಲ್ಲ, ಖುಷಿಯಾರ ಪಡಲಿಲ್ಲ, ಒಂದಿನರ ಟ್ರಿಪ್ ಅಥವಾ ಪ್ರವಾಸ ಮಾಡಿ ಎಂಜಾಯ್ ಮಾಡಲಿಲ್ಲ. ದೋಸ್ತರಿಗೆ ದೋಸ್ತರಿಗೆ ಹೋಗ್ಬರಲೇ, ಪ್ರವಾಸಕ್ಕೆ ಹೋಗ್ಬರಿ, ಟ್ರಿಪ್ ಮಾಡಂಬ್ರಿ ಅಂದ್ರೆ ಈ ಕಳ್ರು ಬರೋಕ್ಕೆ ತಯಾರಿಲ್ಲ. ನಾವು ಒಬ್ಬರೇ ಹೋಗೋಕೆ ನಾವು ತಯಾರಿಲ್ಲ, ರೊಕ್ಕಿಲ್ಲ. ಮತ್ತು ಏನು ದೋಸ್ತರು ಬಂದರೆ ಒಂದಿಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಬರಮ್ಮಂತ ನಮಗೆ ಅದೊಂದು. ಏನು ಮಾಡೋಕ್ಕಿಲ್ಲ. ಮೊನಾಲಿಸಾ ಅಂತ ಹೇಳ್ತಿ ಸಿಗ್ಲಿಕ್ಕಿರಲ್ಲ. ಯಾವುದಾರು ಒಂದು ಕರಂದು ಬೆಳಂದಾರ ತೋರಿಸಿ ಮದುವೆ ಮಾಡ್ರಂಬೋದಂತಷ್ಟೇ ನಂಬುದು ವಿಚಾರ. ಬದಲಿದು ಏನೂ ಇಲ್ಲ. ಆಕಿದಂತೆಲ್ಲೇ ಮದುವೆ ಆಯ್ತು. ನಂಬುದು ಯಾವಾಗ ಅಂತಕ್ಕಂಥ ಚಿಂತೆಗಳು ಭಾಳ ಆಗಿಬಿಟ್ಟು. ಆಕಿದು ಮದುವೆ ಸುದ್ದಿ ಭಾಳ ಆಯ್ತು. ಆಕಿ ರೊಕ್ಕಿತ್ತು, ಫೇಮ್ ಇತ್ತು, ದೊಡ್ಡ ಹೀರೋಗಳು ಬರ್ತಿದ್ರು. ಹೀರೋಯಿನ್ ಆಗಿಲ್ಲ, ಆದ್ರೆ ದೊಡ್ಡ ಮಟ್ಟಿಗೆ ಮದುವೆ ಆಗಲ್ಲ. ಆಕಿ ಕೂಡ ರಿಜಿಸ್ಟರ್ ಆಫೀಸ್ನೊಳಗೆ ಕೇರಳದೊಳಗೆ ಮದುವೆ ಆಗ್ಯಾಳಂತ. ಇದೇ ಇವತ್ತಿನ ವಿಷಯ, ಮತ್ತೇನಿಲ್ಲ. ಮೊನಾಲಿಸಾ ಎಲ್ಲರ ಇರೋ ಚಂದಿರು ಒಟ್ಟು ಬೆಳೆಸ್ಯಾರ ಜನ, ಬೆಳೆಸಿದ್ದು ಏನು ಮಾಡೋಕ್ಕಾಗಿಲ್ಲ. ನಾವೇ ಬೆಳೆಸಿವಿ. ಆದ್ರೆ ನಿನ್ನ ಮದುವೆ ಚಲೋ ಆಗ್ಬೇಕಂತ ನಡೆದಿತ್ತು ಮನಸ್ಸಿನೊಳಗೆ, ಚಲೋ ಆಗಲಿಲ್ಲ. ಇರಲಿ, ಖುಷಿ. ನಿನ್ನ ಪ್ರಕಾರ ನೀನು ಮನಸ್ಸಿಗೆ ತಿಳಿದಂಗೆ ನೀನು ಮದುವೆ ಮಾಡ್ಕೊಂಡು ನಿನ್ನ ಮದುವೆ ನಿನ್ನ ಇಷ್ಟ. ಈ ನಾವರ ಹೇಳಕ್ಕೆ ಯಾರು? ಮತ್ತು ಮುಂದಕ್ಕೆ ಬಿಗ್ ಬಾಸ್ನಾಗ ಬಂದು ಹೇಳಕ್ಕೆ ಬರೋಂಗಿಲ್ಲ. ಈಗ ಮುಂದಕ್ಕೆ ಬಿಗ್ ಬಾಸ್ ಆಫರ್ಗಳು ಜಗ್ಗದವಂತ ಎಲ್ಲರೂ ಕೂಡ ಹೇಳಕ್ಕೆ ಇಚ್ಚಾರ. ಅದು ಹಿಂದಿ ಆಗಿರ್ಬೋದು, ತಮಿಳು ಆಗಿರ್ಬೋದು, ಮಲಯಾಳಿ ಆಗಿರ್ಬೋದು, ಮರಾಠಿ ಆಗಿರ್ಬೋದು, ಅದರೊಳಗಂತೂ ಫಿಕ್ಸ್ ಬರ್ತಾಳೆ ಈಕಿ ಬಿಗ್ ಬಾಸ್ ಒಳಗೆ. ಕಂಪಲ್ಸರಿ ಬಿಗ್ ಬಾಸ್ ಸೀಸನ್ ಯಾವುದರ ಒಂದು ಸೀಸನಿಗೆ ಬಂದೇ ಬರ್ತಾಳೆ ಮೊನಾಲಿಸಾ ಅನ್ನತಕ್ಕಂಥದ್ದು ಮಾತ್ರ ಬಹಳ ಸತ್ಯ. ಸೊ ಹಂಗೆ ಮೊನಾಲಿಸಾಗೆ ಮದುವೆ ಆಗೈತೆ. ನೀವರು ಮದುವೆ ಆಗ್ರಿ, ಇಲ್ಲ ನನಗಾರ ಒಂದು ಕಣ್ಣಿ ನಿಮ್ಮ ಕಡೆಗೆ ಇತ್ತಪ್ಪ ಒಂದು ಮೆಸೇಜ್ ಮಾಡ್ರಿ, ನಂಬರ್ ಕೊಟ್ಟು ಫೋನ್ ಮಾತಾಡ್ತೀನಿ ಅಂತ ಹೇಳ್ತಾ ಈ ಮೊನಾಲಿಸಾಗೆ ಮದುವೆ ಆಗಿದ್ದ ವಿಚಾರ ಇಲ್ಲಿಗೆ ತಿಳಿಸ್ತಾ ಧನ್ಯವಾದಗಳು.